ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಅನ್ಕೋತೀನಿ. ನನಗೇನು ಕಮೆಂಟ್ ಬರ್ತಾ ಇಲ್ಲ. ಬಂದರೆ ನನಗೂ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ. ನಾನು ಈ ಮೂಲಕ ಹೇಳೋದೇನೆಂದರೆ, ಎಲ್ರಿಗೂ ನಮ್ಮಲ್ಲಿ ಗುರಿ ಇದ್ದರೆ ನಾವು ಅದನ್ನು ಪ್ರಯತ್ನ ಪಡಲಿಲ್ಲ ಅಂದರೆ ಅದು ಟೈಮ್ ಪಾಸ್ ಆಗಿಬಿಡುತ್ತೆ. ಗುರಿ ಇದ್ದೂ ನಾವು ಪ್ರಯತ್ನ ಪಡಲಿಲ್ಲ ಅಂದರೆ ಅದು ಮತ್ತೆ ಟೈಮ್ ಪಾಸ್ ಆಗುತ್ತೆ. ನಾವು ಗುರಿ ಇದ್ದೂ ಪ್ರಯತ್ನ ಪಡಲಿಲ್ಲ ಅಂದರೆ ಅದು ಸೋಮಾರಿತನ ಆಗುತ್ತೆ. ಗುರಿ ಇದ್ದೂ ಪ್ರಯತ್ನ ಪಡಲಿಲ್ಲ ಅಂದರೆ ಅದು ಸೋಮಾರಿತನ ಆಗುತ್ತೆ. ಗುರಿ ಇಲ್ಲದೇ ನಾವು ಪ್ರಯತ್ನ ಪಟ್ಟರೆ ಅದು ಟೈಮ್ ಪಾಸ್ ಆಗುತ್ತೆ. ಹಾಗೆ ಗುರಿನೂ ಇದ್ದು ನಾವು ಮಾಡಬೇಕು ಅನ್ನೋ ಛಲ ಮನಸ್ಸಲ್ಲಿದ್ದರೆ, ನಮಗೆ ಸಮಯನೂ ಇದ್ದರೆ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟರೆ ನಮ್ಮೆಲ್ಲ ಗುರಿನೂ ತಲುಪ್ಬೋದು. ಆತ್ಮವಿಶ್ವಾಸದಿಂದ ನಾವು ಯಾವುದೇ ಕೆಲಸ ಮಾಡಿದರೂ ನಮ್ಮ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಕನ್ನಡದ ಮೂಲಕನೇ ಇಂಗ್ಲೀಷ್ ಕಲಿಬೋದು. ಅದು ಗ್ರಾಮರ್ ಭಯ ಇಲ್ಲದೇ ಆರಾಮಾಗಿ ಇಂಗ್ಲೀಷ್ನ ಕಲಿಬೋದು. ನಾವು ಗ್ರಾಮರ್ ಭಯದಿಂದನೇ ನಾವು ಇಂಗ್ಲೀಷ್ ಕಲೀಲೋ ಬೇಡವೋ, ಇದು ಮಾತಾಡೋಕ್ಕಾಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿರ್ತೀವಿ. ನಮ್ಮ ಕರಿಯರ್ ಲೈಫಲ್ಲಿ ಎಲ್ಲೇ ಹೋದ್ರೂ ಇಂಗ್ಲೀಷ್ ಅತಿ ಮುಖ್ಯವಾದ ಭಾಗ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಇಂಗ್ಲೀಷ್ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತೀನಿ ನಾನು. ಕನ್ನಡದ ಮೂಲಕನೇ ಸುಲಭವಾಗಿ ಇಂಗ್ಲೀಷ್ನ ಕಲಿಬೋದು. ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ: ನೀವು ಭಯಪಡಬೇಡಿ. ನೀವು ಭಯಪಡಬೇಡಿ. ಇದನ್ನು ಇಂಗ್ಲೀಷ್ನಲ್ಲಿ ಡು ನಾಟ್ ಬಿ ಅಫ್ರೇಡ್. ಡು ನಾಟ್ ಬಿ ಅಫ್ರೇಡ್. ಸುಲಭವಾಗಿ ಗ್ರಾಮರ್ ಭಯ ಇಲ್ಲದೇ ಸುಲಭವಾಗಿ ಇಂಗ್ಲೀಷ್ ಮಾತಾಡ್ಬೋದು ನಾವು. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನೀವು ಭಯಪಡಬೇಡಿ. ನೀವು ಭಯಪಡಬೇಡಿ. ಇದನ್ನು ಇಂಗ್ಲೀಷ್ನಲ್ಲಿ ಡು ನಾಟ್ ಬಿ ಅಫ್ರೇಡ್. ಡು ನಾಟ್ ಬಿ ಅಫ್ರೇಡ್. ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ. ಕನ್ನಡದ ಮೂಲಕನೇ ಇಂಗ್ಲೀಷ್ನ ಗ್ರಾಮರ್ ಭಯ ಇಲ್ಲದೇ ಸುಲಭವಾಗಿ ಮಾತಾಡ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ನಿಮಗೆ PDF ನೋಟ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು PDF ನೋಟ್ಸ್ ವಾಟ್ಸಪ್ ಗ್ರೂಪ್ ನಂಬರ್ ಕೊಡ್ತೀನಿ. ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ. ಯುವರ್ ಕಂಡಕ್ಟ್ ಈಸ್ ಎಕ್ಸಾಂಪಲರಿ ಟು ಆಲ್. ಯುವರ್ ಕಂಡಕ್ಟ್ ಈಸ್ ಎಕ್ಸಾಂಪಲರಿ ಟು ಆಲ್. ನಾವಿವತ್ತು 2 ಸೆಂಟೆನ್ಸ್ ಕಲ್ತಿದ್ದೀವಿ. ಯಾವುದ್ಯಾವುದಂದರೆ, ನೀವು ಭಯಪಡಬೇಡಿ. ನೀವು ಭಯಪಡಬೇಡಿ. ಹಾಗೆ ಡು ನಾಟ್ ಬಿ ಅಫ್ರೇಡ್. ಎರಡನೇ ಸೆಂಟೆನ್ಸ್ ಹೀಗಿದೆ: ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ. ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ ಅನ್ನೋದನ್ನು ಯುವರ್ ಕಂಡಕ್ಟ್ ಈಸ್ ಎಕ್ಸಾಂಪಲರಿ ಟು ಆಲ್. ಹಾಗೆ ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ. ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ. ಪ್ರತಿಯೊಬ್ಬರೂ ಇಂಗ್ಲೀಷ್ ಕಲೀಲೇಬೇಕು ಈ ಟೈಮಲ್ಲಿ. ನಾವು ಎಲ್ಲೇ ಹೋದರೂ ಇಂಗ್ಲೀಷ್ನ ಎಲ್ಲರೂ ಮಾತಾಡ್ತಾರೆ. ಅದೇ ಥರ ನಾವು ಸುಲಭವಾಗಿ ಗ್ರಾಮರ್ ಭಯ ಇಲ್ಲದೆ ಆರಾಮಾಗಿ ಇಂಗ್ಲೀಷ್ ಕಲಿಬೋದು. ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ. ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ. ಇದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಆಲ್ಸೋ ಸೀನ್ ದಿ ಪರ್ಸನ್ ಇನ್ ದಿಸ್ ಫೋಟೋ. ಹ್ಯಾವ್ ಯು ಆಲ್ಸೋ ಸೀನ್ ದಿ ಪರ್ಸನ್ ಇನ್ ದಿಸ್ ಫೋಟೋ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ನೋಡಿ, ನಾವು 4 ಸೆಂಟೆನ್ಸ್ ಕಲ್ತಿದ್ದೀವಿ. 1, ನೀವು ಭಯಪಡಬೇಡಿ. 2ನೇದು, ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ. ಹಾಗೆ 3ನೇ ಸೆಂಟೆನ್ಸ್, ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ ಅನ್ನೋದು. ಹಾಗೆ 4ನೇ ಸೆಂಟೆನ್ಸ್, ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿಸ್ ಸ್ಟೇಟ್. ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿಸ್ ಸ್ಟೇಟ್. ಇವತ್ತು ನಾವು 4 ಸೆಂಟೆನ್ಸ್ ಕಲ್ತಿದ್ದೀವಿ. ಅವು ಯಾವುದ್ಯಾವುದಂದರೆ,
ಡೋಂಟ್ ಬಿ ಅಫ್ರೈಡ್ ಅಂದರೆ ನೀವು ಭಯಪಡಬೇಡಿ. ಹಾಗೆ ಯುವರ್ ಕಂಡಕ್ಟ್ ಈಸ್ ಎಕ್ಸಾಂಪಲರಿ ಟು ಆಲ್, ನಿಮ್ಮ ನಡವಳಿಕೆ ಎಲ್ಲರಿಗೂ ಮಾದರಿಯಾಗಿದೆ. ಹಾಗೆ ಮೂರನೇ ಸೆಂಟೆನ್ಸ್, ಹ್ಯಾವ್ ಯು ಆಲ್ಸೋ ಸೀನ್ ದಿ ಪರ್ಸನ್ ಇನ್ ದಿಸ್ ಫೋಟೋ, ಅದನ್ನು ಕನ್ನಡದಲ್ಲಿ ನೀವು ಈ ಫೋಟೋದಲ್ಲಿರುವವರನ್ನು ನೋಡಿದ್ದೀರಾ. ಹಾಗೆ ನಾಲ್ಕನೇದು, ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿ ಸ್ಟೇಟ್. ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿ ಸ್ಟೇಟ್, ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ಈ ರಾಜ್ಯದಲ್ಲಿ ಸಿಗರೆಟ್ ಸೇದುವುದು ನಿಷೇಧವಾಗಿದೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ PDF ನೋಟ್ಸು ಅಥವಾ ಗ್ರಾಮರು ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಂಬರ್ ಕೊಡ್ತೀನಿ ವಾಟ್ಸಪ್ ಗ್ರೂಪಿಂದು, ಅದರಲ್ಲಿ ನಿಮಗೆ ಕಳಿಸ್ತೀವಿ. ಥ್ಯಾಂಕ್ ಯು.